ರಾಜ್ಯದಲ್ಲಿ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚು ಶುರುವಾಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಲಿಂಗಾಯತರ ಸಭೆ ನಡೆಯಲಿದೆ. ಹಿಂದೂ ಜಾತಿಗಳ ಮಧ್ಯೆ ಕ್ರಿಶ್ಚಿಯನ್ ಧರ್ಮವನ್ನ ಸೇರಿಸಿದ್ದಕ್ಕೆ ಕಿಚ್ಚು ಶುರುವಾಗಿರೋದು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ. ಇದರ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಇವತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತರ ಸಭೆ ಕರೆಯಲಾಗಿದೆ. ಜಾತಿ ಗಣತಿ ರಾಜ್ಯದಲ್ಲಿ ಆರಂಭ ಆಗೋದಕ್ಕೂ ಮುನ್ನವೇ ಕಿಚ್ಚಿಗೆ ಕಾರಣವಾಗ್ತಾ ಇದೆ. ಹಲವು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಜಾತಿ ಗಣತಿ ಆರಂಭ ಆಗೋದಕ್ಕೂ ಮುನ್ನವೇ ಯಾವ ರೀತಿಯಾದಂತಹ ಗೊಂದಲಗಳಿಗೆ, ಜಟಾಪಟಿಗೆ ಇದು ಕಾರಣ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಲಿಂಗಾಯತರು ಕರೆದಿರುವಂತಹ ಸಭೆ ಏನಿದೆ, ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ? ಈಗ ಕ್ರಿಶ್ಚಿಯನ್ ಜೊತೆ ಉಪಜಾತಿ ಸೇರ್ಪಡೆಗೆ ಇವರು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಏನೇನಾಗಿದೆ ಎಡವಟ್ಟು? ಶ್ವೇತಾ, ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣತಿಯನ್ನ ಮತ್ತೊಮ್ಮೆ ಮಾಡ್ತೀವಿ ಹೇಳುವ ಘೋಷಣೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದ್ರೆ ಇದರ ಮಧ್ಯೆ ಕೆಲವು ಉಪಜಾತಿಗಳ ಸೇರ್ಪಡೆಗೆ ಬಿಜೆಪಿ ನಾಯಕರು ಸೇರಿದಂತೆ ಕೆಲವು ಸಂಘಟನೆ ಕೂಡ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇವತ್ತು ಪ್ರಮುಖವಾಗಿ ಶ್ವೇತಾ 2 ಸಭೆಯನ್ನ ಕರೆಯಲಾಗಿದೆ. ಒಂದು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ, ಇನ್ನೊಂದು ಒಬಿಸಿ ನಾಯಕರಾಗಿರುವಂತ ಸುನೀಲ್ ಕುಮಾರ್, ರವಿಕುಮಾರ್ ಮತ್ತು ಬಿಜೆಪಿ ಕೆಲ ಪ್ರಮುಖರು ಸೇರಿದಂತೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ಫೋರಂ ಅಡಿಯಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. 2 ಪ್ರಮುಖ ಸಭೆಗಳು ಯಾಕೆ ಅಂತ ಹೇಳಿದ್ರೆ, ಈಗ ಕುರುಬ ಕ್ರಿಶ್ಚಿಯನ್ ಹೇಳುವಂತ ವಿಚಾರ ಇರಬಹುದು, ಲಿಂಗಾಯತ ಕ್ರಿಶ್ಚಿಯನ್ ಇರಬಹುದು, ಈ ರೀತಿ ಉಪಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆಗೆ ಸೇರಿಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಈ ಎಲ್ಲ ಸಂಘಟನೆಗಳು, ಎಲ್ಲ ನಾಯಕರುಗಳು ಈಗಾಗಲೇ ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡುವಾಗ ಒಂದು ಮಾತನ್ನ ಹೇಳ್ತಾ ಇದ್ರು, ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ್ರೆ ಅದರ ಉಪಜಾತಿಯನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ಅವ್ರನ್ನ ಕ್ರಿಶ್ಚಿಯನ್ ಧರ್ಮದ ಅಡಿಯಲ್ಲೇ ಅವ್ರನ್ನ ನಾವು ನೋಡ್ತೇವೆ, ಅದರ ಅಡಿಯಲ್ಲೇ ಸರ್ಕಾರದೆಲ್ಲ ಸವಲತ್ತುಗಳು ಸಿಗ್ತವೆ. ಆದ್ರೆ ಒಂದು ವೇಳೆ ಕುರುಬರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ್ರೆ, ಲಿಂಗಾಯತರುಗೊಂಡ್ರೆ ಅಥವಾ ಇನ್ಯಾವುದೋ ಸಮುದಾಯದವರು ಮತಾಂತರಗೊಂಡಾಗ ಅದನ್ನು ಉಪಜಾತಿಯನ್ನ ಸೇರಿಸೋದಿಲ್ಲ ಅನ್ನುವಂತ ಮಾತುಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಆದ್ರೆ ಈ ಒಂದು ಜಾತಿ ಕಾಲಂ ನಡೆಸಿ ಬಂದಾಗ ಈ ಒಂದು ಲಿಂಗಾಯತ ಕ್ರಿಶ್ಚಿಯನ್ ಇರಬಹುದು, ಕುರುಬ ಕ್ರಿಶ್ಚಿಯನ್ ಇರಬಹುದು, ಇದೆಲ್ಲವೂ ಕೂಡ ಹಾಗೆ ಇದೆ ಅನ್ನುವಂಥದ್ದು ಈಗ ಬಂದಿರುವಂತ ಆರೋಪ. ಈ ಕಾರಣಕ್ಕಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವರು ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಸುಮಾರು 25 ಪ್ರಮುಖ ನಾಯಕರುಗಳಿಗೆ ಆಹ್ವಾನ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಅದು ಜಗದೀಶ್ ಶೆಟ್ಟರ್ ಇರಬಹುದು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು, ಚರಂತಿ ಮಠ್ ಇರಬಹುದು, ಹೀಗೆ ಪ್ರಮುಖ ನಾಯಕರುಗಳು ಇವತ್ತು ಖಾಸಗಿ ಹೋಟೆಲ್ಗಳಲ್ಲಿ 11 ಗಂಟೆಗೆ ಸಭೆಯನ್ನ ಸೇರಲಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ತಮ್ಮ ನಿಲುವು ಏನಿರಬೇಕು, ಎಲ್ಲರ ಅಭಿಪ್ರಾಯ ಒಂದೇ ಆಗಿರಬೇಕು, ಪ್ರತಿದಿನ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಗೊಂದಲವನ್ನ ಮೂಡಿಸಬಾರದು ಎನ್ನುವ ಕಾರಣಕ್ಕಾಗಿ ಹಿರಿಯರಾಗಿರುವಂತಹ ಯಡಿಯೂರಪ್ಪನವರೇ ಸ್ವತಃ ಈ ಸಭೆಯನ್ನು ತೆಗೆದುಕೊಳ್ತಾ ಇರುವಂತದ್ದು ವಿಶೇಷ. ಸರ್ಕಾರ ಮಾಡಿರುವಂತಹ ತಪ್ಪುಗಳಿರ್ಬೋದು, ಸರ್ಕಾರದ ಮುಂದೆ ನಾವು ಇಡಬೇಕಾದಂತ ಬೇಡಿಕೆಗಳಿರ್ಬೋದು, ಅಥವಾ ಸರ್ಕಾರ ತನ್ನ ಬದಲಾವಣೆಗಳನ್ನ, ನಿಲುವುಗಳನ್ನ ಬದಲಾವಣೆ ಮಾಡ್ಕೊಳ್ಳದೆ ಹೋದ್ರೆ ಮುಂದೆ ಯಾವ ರೀತಿಯ ಹೋರಾಟಗಳನ್ನ ಮಾಡಬೇಕು ಎನ್ನುವ ಕುರಿತಾಗಿ ಕೂಡ ಇವತ್ತಿನ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆ ಆಗಲಿದೆ. ಜೊತೆಗೆ ಒಬಿಸಿ ಮೀಟಿಂಗ್ ಕೂಡ ಏನು ಕರೆಯಲಾಗಿದೆ, ಒಬಿಸಿ ನಾಯಕರುಗಳು ಸೇರ್ತಾ ಇದ್ದಾರೆ. ಆ ಸಭೆಯ ಉದ್ದೇಶವೂ ಕೂಡ ಇದೇ ಆಗಿದೆ. ಈ 2 ವಿಚಾರಗಳೊಂದಿಗೆ ಇವತ್ತು ಬಿಜೆಪಿ ನಾಯಕರು ಒಂದು ಬೇರೆ ಬೇರೆ ಫೋರಂ ಅಡಿಯಲ್ಲಿ ಸಭೆಯನ್ನ ಸೇರಿ ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ನಿರ್ಣಯದ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಯನ್ನ ಮಾಡಲಿದ್ದಾರೆ. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.